ಇಷ್ಟೊತ್ತಿನ ಬರಲೇ ಇಲ್ಲ ಇವರು. ಇಷ್ಟೊತ್ತಿಗೆ 2 ಸಲ ಬಂದು 2 ಸಲ ಹೋಗ್ಬೋದಾಗಿತ್ತು. ಏನು ಮಾಡ್ತಿರ್ಬೋದು? ಬರ್ತೀನಿ ಅಂತ ಹೇಳೇನಾರ ಮತ್ತು ಬರಬಾರ್ದು ಅಂದ್ಕೊಂಡ್ರ, ಅಥವಾ ನಾ ಯಾಕೆ ಹೋಗ್ಬೇಕು ಈ ಕಡೆ ಅನ್ಕೊಳಕತ್ತಾರ. ಮತ್ತು ಇವ ಏನು ಮಾಡೋದು? ಇವ ಬರಲಿಲ್ಲ ಅಂದ್ರೆ ನಾನು ನೋಡಿದ್ರೆ ಬರ್ತಾರಂತ ಇಷ್ಟು ಖುಷಿಯಾಗಿದ್ದೆ. ಯಾಕೆ ಬರವಲ್ರು? ಇಷ್ಟೊತ್ತಾತಲ್ಲ, ಇಷ್ಟೊತ್ತಾತು. ಹಾಂ, ಏನೋ ಸೌಂಡ್ ಕೇಳ್ದಂಗೆ ಆಕತ್ತಲ್ಲ. ಓ, ಕಿಟಕಿ ಕಾಣಕತ್ತಾರ ಇಲ್ಲಿ. ಬಂದರು. ಏನು ಮಾಡಲಿ ಕುತ್ಕೊಲ್ಲೇನು ಸುಮ್ಮನೆ? ಇಲ್ಲೇ ಕುಂದಿರ್ತೀನಿ. ಯವ್ವ ಬಂದರು. ಹಂಗಾರೆ ಮಕ್ಕೋ, ಎದಕ್ಕೆ ಕುಂತಿ? ಓ, ಮಕ್ಕೊಂಡಾಳ ಏನು? ಅಲ್ಲ, ನಾ ಬರ್ತೇನೆ ಅಂತ ಗೊತ್ತಿದ್ದು ಯಾಕೆ ಮಕ್ಕೊಂಡ್ಲಿಕ್ಕೆ? ಪರಿಮಳ, ಓ ಅಳ್ಯಾರ, ಬರ್ರಿ ಕುಂದ್ರ ಬರ್ರಿ. ಅಯ್ಯೋ ಮಕ್ಕೊಂಡಾಳನ್ನ, ಅದು ಸ್ವಲ್ಪ ಹೊಟ್ಟಿಲ್ಲದಾಳಲ್ರಿ, ನೆಟ್ಟು ಊಟಿಲ್ಲ ಏನಿಲ್ಲ, ಭಾಳ ಸುಸ್ತಾಗ್ಯಾಳ. ಓ ಹೌದೇನ್ರಿ? ಸರಿ, ನಾ ಇಲ್ಲೇ ಕುಂದಿರ್ತೀನಿ ತಡ್ರಿ. ಪರಿಮಳ, ಹೇಳವ, ನಿನ್ನ ಗಂಡ ಬಂದಾನ? ಯಾರು ಬಂದ್ರನ? ಈಗ ಹೆಂಗದಿ? ಆರಾಮದಿ? ಅಲ್ಲ, ನಿಂಗೆ ತ್ರಾಸ ಆದ್ರೆ ಮಕ್ಕೋಬೇಕಾರ? ಇಲ್ಲ, ಮತ್ತೆ ಹೆಂಗಿದ್ರೆ ನಿಮ್ಮ ಮನೆಗೆ ಬರ್ಬೇಕಲ್ಲ. ಸರಿ. ಸರಿ, ಹಂಗಾರೆ ಬಟ್ಟೆ ಅದು ತುಂಬ್ಕೊಂಡಿಲ್ಲ, ಹಂಗಿದ್ರೆ ತೊಗೊಂಬಂದ್ಬಿಡ, ಹೋಗುನ್. ಅಯ್ಯ ಅಲ್ಲ, ಅದೇನದ ಹಂಗೆ ಬಂದು ಕುದುರೆ ಮೇಲೆ ಹೋಗಿರಲ್ಲ. ಊಟ ಅಡುಗೆ ಎಲ್ಲ ಮಾಡೀನಿ, ಊಟ ಗಿಟ ಮಾಡ್ಕೊಂಡು ಹೊರಟು ಕುಂತ ಹೋಗ್ರಿ. ಮತ್ತಿನ್ನು ಯಾವಾಗ ಏನು ಅಕ್ಕಿ ಬರೋದು? ನಮ್ಗೆ ಆದಾಗ ನಾವು ಬಂದು ನೋಡೋದಷ್ಟೇ. ಸ್ವಲ್ಪ ತಡ್ರಿ, ಒಂದಿಟ್ಟು ಊಟ ಗಿಟ ಮಾಡ್ಕೊಂಡು ಹೋಗುವಂತ್ರಿ. ಅಷ್ಟೇನು ಅವಸರ ಐತಿ? ಇವತ್ತು ಹೆಂಗಿದ್ರೆ ಸುಟ್ಟಿ ಅಲ್ಲ ಆಫೀಸ್? ಅಲ್ಲ, ಊಟ ಏನು ಬೇಡ ಅತ್ತೀರ, ಅಡ್ಗೆ ಮಾಡ್ಯಾಳ ಅವ್ವ, ನಾ ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಅಯ್ಯೋ, ಅಲ್ಲಿ ಮಾಡೋದು ದಿನ ಐತಿ. ಇವತ್ತು ನಮ್ಮ ಮನ್ಯಾಗ ಊಟ ಮಾಡ್ರಿ. ನನ್ನ ಮಗಳಿಗೆ ಹೊಟ್ಟಿಲಂದು ಅದಾಳಲ್ಲ, ಅದಕ್ಕೆ ಆಕೆಗೆ ಇಷ್ಟ ಅಂತೇಳಿ ಏನು ಕ್ಯಾರೆಟ್ ಹಾಕಿ ಹಲ್ವಾ ಮಾಡೀನಿ, ಅನ್ನ ಸಾರು, ಇದು ರೊಟ್ಟಿ ಪಲ್ಯ ಮಸ್ತ್ ಮಾಡೀನಿ. ಊಟ ಮಾಡಿ ಹೋಗುವಂತ್ರಿ. ನೀವು ಬರ್ತೀರಂತೇಳಿ ಮುತುವರ್ಜಿ ವಯಸ್ಸು ಮಾಡೀನಿ, ಉಂಡು ಹೋಗ್ಬೇಕಪ್ಪ. ಈಗ ಹೆಂಗದಿ? ಆರೋಗ್ಯ ತಲೆ ತಿರ್ಗಾತೀನಿ ಈಗೂ? ಸ್ವಲ್ಪ. ಅಲ್ಲ, ನಿಂಗೆ ಮೊದಲು ಗೊತ್ತಾಗಿಲ್ಲನ? ಹಂಗಾರ ಅವು ಏನೋ ಪ್ರೆಗ್ನೆಂಟ್ ಇದ್ದಾಗ ಅದೇನೋ ಸಿಮ್ಟಮ್ಸ್ ಇರ್ತಾವಂತಲ್ಲವ, ಅದೆಲ್ಲ ಏನು ಗೊತ್ತಾಗಿಲ್ಲನ? ಅಂದರೆ ಹಾಗೆ ಅನಿಸಿತ್ತು, ಆದರೂ ಎಲ್ಲಿ ಕೆಲವೊಂದವೆಲ್ಲ ಎಲ್ಲ ಲಕ್ಷ ಇಟ್ಕೊಳಕ್ಕೆ ಹೋಗ್ಲಿ, ಹಂಗಾನ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಅದೇ ಅಂತೀನಿ ನಾನು, ಯಾಕಂದ್ರೆ ಈಗೆಲ್ಲ ಹೆಣ್ಮಕ್ಳು ಭಾಳ ಚುರುಕಿಂತದ್ರಾಗ, ಅದಕ್ಕೆ ಕೇಳಿದೆ. ಅದೇನೋ ಒಂದು ಸ್ವಲ್ಪ ತಿಂಗಳ ಮೇಲೆ ಆದ ತಕ್ಷಣ ಕಾರ್ಡ್ ಎಲ್ಲ ಏನೋ ತರಿಸಿ ಟೆಸ್ಟ್ ಮಾಡ್ತಾರಂತಲ್ಲ. ನನಗೂ ಗೊತ್ತಿಲ್ಲ, ನನ್ನ ಫ್ರೆಂಡ್ ಅಂದಿದ್ದಷ್ಟೇ. ಹಾಗೆಲ್ಲ ಮಾಡಿದಾಗ ಗೊತ್ತಾಗ್ಬಿಡ್ತದಂತಲ್ಲ. ನೀ ಇಷ್ಟು ತಲೆ ತಿರುಗಿ ತ್ರಾಸಾಗೋ ಮಟ್ಟ ಬಿಟ್ಟು ಅಂದರೆ ನನಗೆ ವಿಚಿತ್ರ ಆಗತ್ತೈತಿ. ಅದೇ ಹೇಳಿದ್ನಲ್ಲ, ತಾರೀಕು ನೆನ್ಪಿಟ್ಕೊಂಡಿದ್ದಿಲ್ಲ. ಹೌದಾ? ಸರಿ. ನೀವು ಏನು ಒಂಥರ ಸಿಟ್ನಾಗೆ ಇದ್ದೀರಿ? ಇಲ್ಲ, ನಾನು ಸಿಟ್ನಾಗಿಲ್ಲ ಬಿಡ, ಖುಷಿ ಆಯ್ತು. ಸಿಟ್ಟು ಯಾಕಿರ್ಲಿ? ಅಂದ್ರೆ ನಾ ಪ್ರೆಗ್ನೆಂಟ್ ಆಗಿದ್ದು ನಿಮ್ಗೆ ಖುಷಿ ಆಗೈತಿ? ಅಲ್ಲ, ನನ್ನ ಹೆಂಡತಿ ಹೊಟ್ಟಿಲ್ಲದಾಳ ಅಂದ್ರೆ ನಂಗೆ ಖುಷಿ ಆಗಂಗಿಲ್ಲನ? ಮತ್ತೆ ಬಂದವರ ಒಂಥರ ಯಾರೋ ದೂರದ ನೆಂಟ್ರು ಬಂದಂಗೆ ಅಲ್ಲಿ ಕುಂತಿರಲ್ಲ, ಇಲ್ಲಿ ಬರ್ರಿ. ಅಯ್ಯೋ ದೇವ್ರೆ, ಬಾ, ಅದಕ್ಕೆ ಹಂಗೆ ಕೇಳಾಕತ್ತೀಯನ? ಮತ್ತೆ ಖುಷಿ ಆದವ್ರು ಯಾರು ಹಿಂಗಿರ್ತಾರನ, ಅದಕ್ಕೆ ಕೇಳಿದೆ. ಏನಿಲ್ಲ, ಖುಷಿ ಆಗತ್ತೈತಿ, ಏನಿಲ್ಲ. ಅವು ಹೇಳಲ್ಲ ಏನು ಮಾತಾಡ್ಬೇಡ ಅಂತೇಳಿ, ಅದಕ್ಕೆ ಎಲ್ಲಿ ಏನಾರ ಮಾತಾಡಿದ್ರೆ ಮತ್ತೆ ಜಗಳ ಹೇಳ್ತತೆ ಅಂತೇಳಿ ಏನು ಮಾತಾಡತ್ತಿಲ್ಲ, ಸುಮ್ಮನೆ. ಅಂದ್ರೆ ಅವ್ರು ಹೇಳ್ಯಾರಂತೆ ಮಾತಾಡತ್ತಿಲ್ಲ, ಇಲ್ಲಾಂದ್ರೆ ಮಾತಾಡಿ ಜಗಳ ಮಾಡ್ತಿದ್ರಿ. ಸಾಕು, ಸುಮ್ಮನಿರುವ. ನೋಡಾಕ್ ಬಂದ್ ಗಂಡ್ಗೆ ಮತ್ತೆ ಹಂಗಲ್ಲ ಹಿಂಗಲ್ಲ ಹಂಗಂತೇಳಿ ಮತ್ತೊಂದು ರಾಡಿ ಹಬ್ಸಾಕತ್ತಿ ಏನು? ಸುಮ್ಮನಿದ್ರು ಕಷ್ಟ, ಇಲ್ಲಂದ್ರು ಕಷ್ಟ. ನಿಮ್ಗೆ ಹೆಂಗಿರ್ಬೇಕಿನ್ ಹೆಣ್ಮಕ್ಳಿಗೆ? ಮಾವರೇ ಬರ್ರಿ, ಕುಂದ್ರಿ ಬರ್ರಿ. ಆರಾಮದಿರಲ್ರಿ? ಆರಾಮದೇನಿ ನೋಡಪ್ಪ. ನಾನು ನೋಡ್ತಾ ಇದ್ದೀನಿ ಮತ್ತೊಂದು ರಾಡಿ ಹಬ್ಸಾಕತ್ತಿದ್ಲ, ಅದಕ್ಕೆ ಬಂದಿಪ್ಪ. ಹೋಲ್ ಬಿಡ್ರಿ, ಮತ್ತೆ ಏನು ಮಾಡೋಕ್ಕಾಕೈತಿ? ಅವ್ವ ಏನು ಮಾತಾಡ್ಬೇಡ ಅಂದಾಳ ನೋಡುವ, ಅದಕ್ಕೆ ಅರ್ಥ ಮಾಡ್ಕೊ. ಮಗಗೆ ಜಗಳ ಮಾಡಬೇಡ ಅಂತ ಹೇಳಿ ಕಳಿಸ್ಯಾರ ಅಂದ ಮೇಲೆ ಅರ್ಥ ಮಾಡ್ಕೊ ನೀನು. ಅವ್ರಿಗೆ ಜಗಳ ಬೇಕಾಗಿಲ್ಲ, ಚಂದಾಗಿ ಇರೋದು ಬೇಕಾಗೈತಿ. ನೀನಾಗಿ ಜಗಳ ತೆಗಿಬೇಡ. ನೋಡಪ್ಪ, ಮೊನ್ನೆ ಪೂರಾ ನನ್ನ ಮಗಳದ ತಪ್ಪೈತಿ, ನನಗೆ ಗೊತ್ತು. ಅದನ್ನ ಅನ್ಸರ್ಸ್ಕೊಂಡು ಹೊಟ್ಯಾಗ ಹಾಕೊಂಡು ಹೋಗ್ಬಿಡಪ್ಪ. ಏನು ಮಾಡೋಕ್ಕಾಕೈತಿ ಹೇಳಿ? ನೀನು ನೋಡೋಣ, ಸಾಕಾಗೈತೆ ನೋಡಪ್ಪ ನನಗಂತೂ ಹೊತ್ತಾಗ. ಏನು ಹೇಳ್ಬೇಕು ಹೇಳುವಕ್ಕೆ? ಅಲ್ಲಿ ಮತ್ತೆ ವಯಸ್ಸಾದವ್ರು ಅದಾರ ಅಂದ ಮನ್ಯಾಗ ಅಂದಮೇಲೆ ಎಲ್ಲ ಇರೋದದ. ನಾಳೆ ನನಗೆ ನನ್ನ ಹೆಂಡ್ತಿ ಏನು ಹಿಂಗೆ ಇರ್ತೀವ ನಾವು ಕಲ್ ಕೊಡ್ತೀವಿ ಹಂಗೆ, ನಾಳೆ ನಮಗೂ ಏನಕತಿ ಯಾರಿಗೆ ಗೊತ್ತು? ಹೌದಿಲ್ಲ? ಅದಕ್ಕೆ ಅದು ಕರೆ ಏನ್ರಿ ಮಾವರ? ಆತು ಬಿಡಪ್ಪ, ಆಗಿದ್ದಾಗಿ ಹೋತು. ಈಗ ಇದನ್ನೇ ಬೆಳೆಸ್ಕೊಂತ ಹೋಗೋದು ಬೇಡ, ಒಟ್ಟು ಆರಾಮಿದ್ರೆ ಅಷ್ಟೇ ಸಾಕು. ಈಗ ಆಕಿಗೆಲ್ಲ ತಿಳುವಳಿಕೆ ಹೇಳಿದ್ ನಾನು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಕರ್ಕೊಂಡು ಹೋಗ್ರಿ. ಇದು ಮ್ಯಾಗಿದ್ದನ್ನು ಹೊಟ್ಟಾಗ ಹಾಕೋರಿ, ಇನ್ನೇನು ಹಿಂಗೆ ಮಾಡಂಗಿಲ್ಲ ಆತ. ನಾ ಈಕಿ ಪರವಾಗಿ ನಾ ತಪ್ಪಾತಂತ ಕೇಳ್ತೀನಿ. ಒಂದಿಟ್ಟು ನಿಮ್ಮ ಅವ್ರಿಗೆ ಹೇಳ್ಬಿಡಪ್ಪ. ಇರಲಿ ಅವ್ರು ಏನೂ ತಲೆ ಕೆಡಿಸ್ಕೊಂಡಿಲ್ರಿ. ಅವ್ರು ಇದ್ರ ಬಗ್ಗೆ ಸಿಟ್ಟ ಇಟ್ಕೊಂಡಿಲ್ಲ. ಸುದ್ದಿ ಕೇಳತ್ಲೆ ಖುಷಿಯಾಗಿ ಮತ್ತು ಅವರು ಬಾಜುಕೆಲ್ಲ ಹೇಳ್ಕೊಂಡು ಬಂದರು. ಮತ್ತು ನನ್ನ ಇಲ್ಲಿ ಕಳಿಸಿದ್ರು. ನನಗೆ ಗೊತ್ತಪ್ಪ, ಅದೇ ಈಗ ಆಗಿ ಹೋಗೈತಿ. ಸುಮ್ಮನೆ ಅದು ಇದು ಅನ್ನೋದು ಏನೈತೆ, ಹೌದಿಲ್ಲ? ಮತ್ತೇನಪ್ಪ, ಇವತ್ತು ಆಫೀಸ್ ಸುಟಿ, ನಾಳೆ ಬೆಳಗ್ಗೆ ಹೋಗ್ಬೇಕನ? ಹೋಗ್ಬೇಕ್ರಿ. ಈಗ ಹಂಗಾರೆ ಮತ್ತಿಕ್ಕಿದು ಕೆಲಸ ಬಿಡಿಸ್ಬಿಡ್ತೀನಪ್ಪ ನಾಳೆ? ಯಾಕಪ್ಪ, ನಾ ಕೆಲಸ ಬಿಡ್ಲಿ? ಹೊಟ್ಟಿಲ್ಲದಿಯಲ್ವಾ? ದಿನ ಪ್ರಯಾಣ ಮಾಡೋದಂದ್ರೆ ಏನು ಹಂಗಾಕತ್ತಂತ ಮಾಡಿ ಏನ? ಆ ಪ್ರಯಾಣ ಅಂದ್ರೆ ನಾನು ಊರಿಂದ ಊರಿಗೆ ಹೋಗಂಗಿಲ್ಲಲ್ಪ.
ಹಂಗಲ್ವಾ ನಿನ್ನೆ ದಿನ ಹೋಗುದು ಅಲ್ಲೇ 4-5 ತಾಸು ಕುಂತ್ ಕೆಲಸ ಮಾಡೋದು ಹೀಟಕತಿ. ಹಂಗೆ ಒಂದ ಸುಮ್ಮನೆ ಕುರ್ಚಿ ಅದು ಕುಶನ್ ಬೇರೆ ಹಾಕ್ಸಿರ್ತಾರ ಅವ್ರು ಅಂತ ಕುತಿನಿ ಕುರ್ಚಿನ ಮ್ಯಾಗ ಕುಂತು ಕೆಲಸ ಮಾಡೋದು ಹೇಳು. ಆಮೇಲೆ ಅಷ್ಟು ಬರೀ ಹೆಣ್ಮಕ್ಳು ತ್ರಾಸ ತೊಗೊಬಾರ್ದು. ಮೊದ್ಲಿನಂಗೆ ಇಲ್ಲೀಗ ಬಸರಿ ಬಾಣಿತನ ಅಂದ್ರೆ ಅವಾಗೆಲ್ಲ ಏನು ಹಡಿ ಮಠನೂ ಕಟ್ಟಿಗೆ ತರ್ತಿದ್ರು, ನೀರು ತರ್ತಿದ್ರು, ಕೆಲ್ಸಕ್ಕೆ ಹೋಗಿದ್ರು, ಅದೆಲ್ಲ ಬೇರೆ ಮಾತು. ಈಗ ಭಾಳ ಸೂಕ್ಷ್ಮ ಕಾಲ. ಈಗ ಕುಂಬಾರ ಬಸರಿದ್ದಂಗೆ ಒಂದ್ ರೀತಿ ಮಕ್ಕೊಂಡಲ್ಲೇ ಆಗ್ಬೇಕು ಹೆರಿಗೆ. ಹೌದು ಮನೆ ಬಾಜು ಮನೆ ಈಕಿ ನೋಡಾಕ ಬರೀ ಕಾಯಿಪಲ್ ತರ ಮಾರ್ಕೆಟ್ಗೆ ಹೋಗ್ಯಾಳ. 5 ತಿಂಗಳು ಹೊಟ್ಟಿಲ್ಲದಳ ಮಾರ್ಕೆಟಿಂದ ಕಾಯಿಪಲ್ ತೊಗೊಂಬರೋ ಹೊತ್ನಾಗ ಹೊಟ್ಟಿನೂ ತ್ರಾಸ ಆಗ್ಬಿಟ್ಟತಿ. ಅದಕ್ಕೆ ಈ ಭಾಳ ಹುಷಾರಿರ್ಬೇಕವ. ನಾನು ನಿನ್ನ ಹೊಟ್ಟಿಲಿದ್ದಾಗ ಎಷ್ಟು 8 ತಿಂಗಳ ಮಟನೂ ನೀರು ತಂದನಿ ಕೊಡ ಹೊತ್ತತ್ಕೊಂಡು, ಆವಾಗ ನಡಿತೈತಿ. ಈಗ ಹಂಗೆ ಆಗಂಗಿಲ್ಲ. ಈಗ ಅದು ಅಲ್ಲದೆ ಬಂಗಾರ ಗಂಡ ಅದನ್ನ ದುಡ್ದೆಲ್ಲ ಮಾಡ್ಕೋತಾರ. ನೀ ಯಾಕೆ ಕೆಲ್ಸಕ್ಕೆ ಹೋಗಿ ತ್ರಾಸ ಮಾಡ್ಕೋಬೇಕು? ಒಂದು ಹಡಿ ಮಠ ಅಷ್ಟೇ, ಒಂದು ಹಡದಿಂದ ಆಮೇಲೆ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊರಿ, ಗಟ್ಟಿ ಹಾಕಿರಿ. ಅದಕ್ಕೆ ಆಗೋದು ಕಷ್ಟ ಐತಿ ಈಗ. ಸರಿ, ನಾನು ಅದೇ ಅನ್ಕೊಳತಿದ್ದೆ. ಹಂಗಾರೆ ಇನ್ನು ಕೆಲಸ ರಿಸೈನ್ ಮಾಡಿಬಿಟ್ರಾತ್ ನೀನು. ಬೇಡ, 1-2 ವರ್ಷ ಬಿಟ್ಟು ಆಮೇಲೆ ಮತ್ತೆ ಹೋಗಕ್ಕೆ ಬರ್ತೈತಿ. ಕೂಸೋದು ಸ್ವಲ್ಪ ದೊಡ್ಡದಾಗ್ಲಿ, ಆಮೇಲೆ ಹೋಗಕ್ಕೆ ಬರ್ತೈತಿ. ಅವು ನೋಡ್ಕೊಂತಾಳ, ನೀನು ಕೆಲ್ಸಕ್ಕೆ ಹೋಗ್ಬೋದು. ನನಗೆ ಕೆಲಸ ಬಿಟ್ಟಿರಕ್ಕೆ ಆಗಿಲ್ಲ ಬಿಡ. ನಾ ಕೆಲ್ಸಕ್ಕೆ ಹೋಗ್ಬೇಕಷ್ಟ. ನಾನು ಇಷ್ಟ ಬಂದಂಗೆ ರೊಕ್ಕ ಬೇಕು ನನ್ನ ಕೈಯಾಗ. ಅದು ಇದು ಬಿಟ್ಟು ಬರೀ ನೀವು ದುಡಿಯೋದ್ರಾಗ ಈ ಖರ್ಚು ಅವೆಲ್ಲ ನಿಭಾಯಿಸಕ್ಕೆ ನನ್ನಿಂದ ಆಗಂಗಿಲ್ಲ ರೀ. ಅದಕ್ಕೆ ಏನು ಹೇಳಕತ್ತೀನಿ ನಾ. ಈಗ ನಾ ಕೆಲಸ ಬಿಡಂಗಿಲ್ಲ ಬಿಡ್ರಿ. ಹಿಂಗೆ ಮೊಂಡ್ ಹಠ ಮಾಡೋದಕ್ಕೆ ಮತ್ತು ನಿನಗೆ ಜಗಳ ಬಂದಿದ್ದೆ ನೋಡು. ನಾ ಹೇಳೋಷ್ಟು ಹೇಳೀನಿ, ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದೆ. ಅತ್ತಿಯರ ನಾ ಇನ್ನು ಬರ್ತೀವಿ ರೀ, ಲೇಟ್ ಆತ. ಇಲ್ಲಪ್ಪ, ತಾಟಚ್ಚೇನು ಬರ್ರಿ, ಊಟ ಮಾಡಿ ಹೋಗ್ಬಿಡುವಂತ್ರಿ. ನಡಿ, ಊಟ ಮಾಡಿ ನಡಿ. ನಾನೊಂದು ಸ್ವಲ್ಪ ಏನಾರ ತಿಂತೇನೆ, ಹೋಗುನಂತ. ಲೇಟ್ ಆಗತ್ತಿಲ್ಲ, ಮನ್ಯಾಗ ಕಾಯ್ತಿರ್ತಾರ. ಗಂಡು ಹೇಳೋ ಮಾತು ಒಂಚೂರು ಕೇಳೋದು ಕಲಿವಾ ನೀನು. ತ್ರಿವೇಣಿ, ಏನಕ್ಕ ಅತ್ತಿಯರು ಹೆಂಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರಲ್ಲ. ನಾವು ಮಾಡೋದು ಹಂಗೆ ಮಾಡಿದ್ವಿ. ಹೇಳ ವಿಡಿಯೋ ಮಾಡಿ ಅದು ಇದು ಅಂತೇಳಿ ಮನ್ಯಾಗ ಕುಂದ್ರಿಸ್ಕೊಡ್ದಂಗೆ ಮಾಡಾಕತ್ರ. ಮತ್ತೆ ಸಿಟ್ಟು ಬಂದೈತಿ, ಅದಕ್ಕೆ ಹಂಗೆ ಮಾಡ್ಯಾರ ಅವ್ರು. ಇಲ್ಲಾಂದ್ರೆ ಇಷ್ಟು ದಿನದಾಗ ಯಾವಾಗಾರ ಹಿಂಗೆ ಬೈದಿದ್ದು ನೋಡಿಯಾ? ಆದರೂ ಅತ್ತಿಯರಿಗೆ ಭಾಳ ಸಿಟ್ಟು ಬಂತು ಕಾಂತದಕ್ಕ. ಈ ಸಲ ನಾವೇನು ಮುಂದೆ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನು ಮುಂದೆ ಅವ್ರಿಗೆ ಸಿಟ್ಟು ಬರೋಂಗೆ ಮಾಡಬಾರ್ದಕ್ಕ. ನೀ ಬೇರೆ ವಿಡಿಯೋ ಮಾಡು, ನಾ ಬೇರೆ ವಿಡಿಯೋ ಮಾಡ್ತೀನಿ. ಎಲ್ಲದಕ್ಕೂ ಹೂ ಅಂತೀಯಲ್ಲ, ಏನಾರ ಹೇಳ. ಅಕ್ಕ ಬಾಯಿ ಹೋಗಿತೈತೆ. ಮಾತಾಡಲ್ಲದಲ್ಲ, ಹೊಕ್ಕೆ ನೋವು. ಅಯ್ಯೋ ದೇವ್ರಿ, ಏನಾಗಿತ್ತು ನಿನಗ? ಅತ್ತಿ ಬೈದಿದ್ದು ಹೊಡ್ತಕ್ಕೆ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗಲ್ತು. ಗೊತ್ತಾಗಲ್ಲ ಬಿಡು. ಹೋಗ್ಲಿ ಬಿಡವ. ನನ್ನ ಸಾಲಿ ಈ ಕಡೆ ಕರೆದಾರ ಪೇರೆಂಟ್ಸ್ ಮೀಟಿಂಗ್ ಅಂತ. ಸುಡ್ಗಾಡ ಹುಡುಗರು ಹೋಗೋದು ಏಟ ಏನೋ ಸಾಲಿಗೆ. ಅರ್ಧ ತಂದೆ ತಾಯಿ ಹೋಗೋದ ಭಾಳ ಆಗಿಬಿಡ್ತತ್ತಾಗ. ವರ್ಷದಾಗ ಒಂದು 20 ಸಲ ಇಡ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅಂತೇಳಿ. ಈ ಇಂಗ್ಲೀಷ್ ಮೀಡಿಯಂ ಸಾಲಿ ಸವಾಸನ ಬ್ಯಾಡ ಅನ್ಸತ್ತೆ ನೋಡು. ಗೋರ್ಮೆಂಟ್ ಸಾಲಿಗೆ ಕರೀಲಿ 20 ಸಲ, ಒಟ್ಟ ಕರೆಯಂಗಿಲ್ಲವ. ಓದ್ಸೋದು ಒಂದೇ ಗೊತ್ತವ್ರಿಗೆ. ಚಲೋ ಹಾಳಾದ್ದತ್ತಾಗ 20 ಸಲ ಕರಿತಾವೆ. ಮನ್ಯಾಗ ಓದಿಸ್ರಿ, ಮನ್ಯಾಗ ಹಂಗೆ ಮಾಡ್ರಿ, ಮನ್ಯಾಗ ಹಿಂಗೆ ಮಾಡ್ರಿ, ನೀವು ಚಂದ ಕುತ್ಕೊಂಡು ಹೇಳ್ಕೊಡ್ರಿ. ನಾವ ಎಲ್ಲ ಮಾಡಿ ಬಕ್ಬರಿ ಬೀಳೋದಾದ್ರೆ ಇವು ಏನು ಮಾಡ್ತಾವೆ ಸಾಲ್ಯಾಗ? ಮನೆ ಕೇಳಕತ್ತಾಳ ಟೀಚರ್, ನೀವೇನು ಓದಿರಿ, ಎಷ್ಟು ಕಲ್ತೀರಿ ಅಂತೇಳಿ. ಅಲ್ಲ ಈಕಿಗೆ ಯಾಕೆ ಬೇಕು ನಾ ಯಾಕೆ ಓದ್ಲಿ? ಹಂಗಲ್ಲಕ್ಕ, ನೀ ಏನು ಓದಿ ಅಂತ ಅವ್ರು ಯಾಕೆ ಕೇಳ್ತಾರಂದ್ರೆ ಮನ್ಯಾಗ ಹುಡುಗರಿಗೆ ಪಾಠ ಹೇಳ್ಕೊಡ್ಬೇಕಲ್ಲ. ಅದನ್ನಲ್ಲೇ ನಾನು ಅನ್ನಕತ್ತಿರೋದು. ಮನ್ಯಾಗ ನಾವು ಹುಡುಗರಿಗೆಲ್ಲ ಪಾಠ ಹೇಳ್ಕೊಡೋದಾದ್ರೆ ಇವು ಏನು ಕಿತ್ತು ಗುಡ್ಡಿ ಹಾಕ್ತಾವ, ಅದನ್ನ ಕೇಳಕತ್ತಿರೋದು. ಅಷ್ಟೇ ಓದ್ಕೊರಿಪ್ಪ, ಬರ್ಕೊರಿಪ್ಪ, ಸಾಲ ಕೊಟ್ಟಾರ, ಏನು ಕೊಟ್ಟಾರ, ಓದ್ಕೊರಿ ಬರ್ಕೊರಿ ಅಂತೇಳಿ ಹೇಳ್ಬೋದವ. ಎಲ್ಲ ನಾವು ಹೇಳ್ಕೊಡ್ಬೇಕಂದ್ರೆ ನಾವು ಕಲಿತು ವಿದ್ಯಾವಂತರಾಗಿಲ್ಲ. ನಮ್ಮ ಮಕ್ಕಳರ ಓದಿ ಚಂದ ಇರಲಿ ಅಂತೇಳಿ ಅಲ್ಲ ಸಾಲಿ ಕಳ್ಸೋದು. ನಾವ ಓದಿ ಏನು ದೊಡ್ಡ ಇದಾಗಿದ್ರೆ ಅವ್ರನ್ನ ಯಾಕೆ ಕಳಿಸ್ತಿದ್ವಿ? ಮುಂದೆ ಅವ್ರ ಮಕ್ಳಿಗೆ ಹೇಳ್ಕೊಡ್ತಾರ ಅಷ್ಟೇ. ಇದು ಪೀಳಿಗೆನ ಹಿಂಗೈತಿ, ಏನು ಮಾಡ್ಬೇಕು? ಹೋಗ್ಲಿ ಬಿಡಕ್ಕಾತಾಗ. ಈಗ ಹೋಗಿ ಏನು ಪೇರೆಂಟ್ಸ್ ಮೀಟಿಂಗ್ ನೀನು ಹೋಗ್ಯ, ನಾ ಹೋಗ್ಲೆ? ಹಂಗಾರೆ ನೀನು ಹೋಗ್ಬಿಡು. ಹೇಳು, ನಾವು ಅವ್ರು ಚಿಗವ್ರಿ ಅಂತ ಹೇಳು. ಸರಿ. ಆದರೂ ಅಕ್ಕ ನಾವಲ್ಲ, ನೀನು ಹೋಗು. ಯಾಕ? ನಂದು ಒಂಚೂರು ಎಡಿಟಿಂಗ್ ಕೆಲಸ ಆಯ್ತಕ್ಕ, ಅದಕ್ಕೆ ವಿಡಿಯೋ ಮಾಡ್ಕೊರವ. ನಾನು ನೋಡಿ ಫೋನ್ ತಂದೀನಿ. ನನ್ನ ಗಂಡಿನೂ ಏನಂತಾನ ಏನು, ಅದಕ್ಕೆ ಅದೊಂದು ನನಗೊಂಥರ ಹೆದರಿಕೆ. ರತ್ನಿ, ಲೇ ರತ್ನಿ. ಯವ್ವ, ನಿಮ್ಮ ಮಾವು ಬಂದ ಯವ್ವ. ಅವ್ ಕರ್ಯಾಕತ್ತಿರು ಹೊಡ್ತಾ ನೋಡಿದ್ರೆ ನನಗ ಬೀಳ್ತಾವ ಹೊಡ್ತಾ. ನಿನ್ನೇನು ಮಾಡಲಿ? ಅಲ್ಲ, ನಿನಗೆ ಎಷ್ಟು ಸಲ ಹೇಳೇನಿ ನಾನು, ಬ್ಯಾಡ ಅಂದಿದ್ದ ಕೆಲಸ ಮಾಡಬೇಡ ಅಂತೇಳಿ. ಕಡಿಗೆ ಬ್ಯಾಡ ಅಂತ ಹೇಳಿಕಾಗ್ಲಿ ಮೊಬೈಲ್ ಕೊಡ್ಸಿಸ್ಕೊಂಡಿಯಲ್ಲ ಅಪ್ಪನ ಕಡೆ. ರೀ, ನನ್ನ ತಪ್ಪಾತ್ರಿ. ನಿನ್ನ ಹೊಡೆದು ಕಲ್ತಾನ್ರಿ ನನ್ನ ಗಂಡ. ಕಾಪಾಡ್ಬರ್ರಿ ಯಾರ, ಹೊಡ್ಯಾಕತ್ತಾನ್ರಿ ನನ್ನ ಗಂಡ. ಹೊಡಿಬೇಡ್ರಿ. ನೀನು ಹೊಡೆದನೇ ನಾನು ಅಲ್ಲಿ ಕಟ್ಟು ಬಿಡಾಡಿ ಹೊಡ್ಯಾಕತ್ತಾನ ಯವ್ವ ನನ್ನ ಗಂಡ. ಯವ್ವ ಬರ್ರಿ, ಯಾರ ಬರ್ರಿ ಯವ್ವ, ನನ್ ಕೊಂದ ಹಾಕ್ತಾನ ನನ್ನ ಗಂಡ. ಯವ್ವ ನನ್ ಕೊಲ್ತಾನ ನನ್ನ ಗಂಡ. ಯಾರ ಬರ್ರಿ. ನಾ ಏನ್ ಮಾಡೇನೆ ನಿನಗ? ನನಗೆ ಯಾಕೆ ಹಿಂಗೆ ಮಾಡಾಕತ್ತಿ? ನನಗೆ ಈ ಮನ್ಯಾಗ ಉಳ್ಗಾಲಿಲ್ರಿ. ಅಯ್ಯೋ ದೇವ್ರಿ, ಇನ್ನು ಹೊಡೆದಿಲ್ಲ, ಬೈದಿಲ್ಲ, ಆಗಲೇ ಹಿಂಗೆ ಹೋಗ್ಯಾಳಲಿಕ್ಕೆ. ಮಾವ ಆತು, ಊರನ್ ಮಂದಿನ ಕುಡ್ಸಕತ್ತಾಳ ಅಕ್ಕ. ಅಯ್ಯೋ ದೇವ್ರೆ, ಯಾಕೆ ಬೇಕಿತ್ತಪ್ಪ ನಿನಗಂತ ನಾನು. ಅಲ್ಲ, ಹೊಡಿಲಾರ್ದನ ಇಷ್ಟು ಬಟ್ರಗಿತ್ತಿ ಹಂಗೆ ಬಾಯಿ ಮಾಡಕತ್ತಾಳಲಿಕ್ಕೆ ಅಂತ ನಾನು. ಇಲ್ಲ, ಇದು ಯಾಕಲ್ಲಿ ಯಾಕೆ ಹೊಂದ್ವಲ್ ತಡಿ. ದನಕ್ಕ ಬಡ್ದಂಗ ಅಲ್ಲೇ ಊರಾನ್ ಮಂದಿ ಮುಂದನ ಬಡಿತೀನಿ ಅಂದ್ರೆ ದಾರಿಗೆ ಬರ್ತಾಳೆ. ಇನ್ನೊಮ್ಮೆ ಮಂದಿ ಕರೆದು ಕುಡ್ಸೋದು ಗೊತ್ತಾಕತಿಕ್ಕಿಗೆ.
ಏನಾತ ಯವ್ವ ಅಯ್ಯೋ ದೇವ್ರೆ ನಾ ಎಷ್ಟು ಹೇಳಿದೆ ಆಕಿಗೆ ಬ್ಯಾಡಿ ಇವೆಲ್ಲ ರಾಡಿ ಗಂಡನ್ ಕೂಟ ಅಂತೇಳಿ ಎಲ್ಲಿ ಜಗಳ ಪಗಳ ಮಾಡ್ಕೊಂಡ್ರೆ ಏನೈತೆ ಗಿರ್ಜಿನ ದೌಡ್ ಹೋಗ್ಕನ್ಲೆ ಒಂದು ದಿನ ನಮ್ಮ ಮನೆಗಿಲ್ಲ ಅಂದ್ರೆ ಇಷ್ಟ ಅವಾಂತರ ಐತ್ ನೋಡಿ ಇವ್ರದ್ದು ರಾಡಿ ಅತ್ತಾಗ ಯವ್ವ ಒಂದು ಈಟ ಹಂಗೆ ಅಡ್ಡಾಡ್ಕೊಂತಿತ್ತ ಬಂದೆ ಈಗ ಅಲ್ಲಿ ಏನು ಜಗಳ ಮಾಡ್ಕೊಂಡವ ಏನು ಸುಳ್ಗಾಡ್ ಮಾಡ್ಯಾವ ಏನು ಇಡಿವೆ ಮಾಡ್ಕೊಂತ ಅವ್ನು ಕುಟ್ಟು ಬೇಸ್ಕೊಂಡ್ಲೋ ಏನು ಮಾತಿ ಮಾತು ಹತ್ತಿಲ್ಲೋ ಅವ್ನು ಸಿಟ್ಟು ಬಂದು ಹೊಡೆದ್ನು ಕಾಂತತಿ ನಾ ಹೊಕ್ಕಂತರಿ ಊರನ್ ಮಂದಿ ಏನಂದಾರ ನಾನು ಬಂತಡಿ ಯವ್ವ